ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗಳು ದೀಪು ಗೌಡ. ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ. ದೊಡ್ಡವರಾದ್ಮೇಲೆ ಕಸಿನ್ಸ್ ಎಲ್ಲರೂ ಹೊರಗಡೆ ಹೋಗೋ ಮಜಾನೇ ಬೇರೆ ಇರುತ್ತೆ. ನಾವು ಟೈಮ್ ಸ್ಪೆಂಡ್ ಮಾಡಿದ್ದು ತುಂಬಾನೇ ಖುಷಿ ಕೊಡುತ್ತೆ. ಮರೆಯಲಿಕ್ಕೆ ಅಂತೂ ಸಾಧ್ಯನೇ ಇಲ್ಲ. ಜಸ್ಟ್ ವಿಡಿಯೋ ಆಗಿರ್ಬೋದು ಅಷ್ಟೇ, ಬಟ್ ನೆನಪುಗಳು ಮಾತ್ರ ಶಾಶ್ವತವಾಗಿ ಉಳ್ಕೊಳ್ಳುತ್ತೆ. ಶುಕ್ರವಾರ ನೈಟ್ ಹೊರಟ್ವಿ, ಎಲ್ಲ ಹೋಗಿ ಡ್ಯಾನ್ಸ್ ಮಾಡಿ ನೈಟ್ ಎಲ್ಲ ಎಂಜಾಯ್ ಮಾಡಿ ಎಲ್ಲರೂ ಚೆನ್ನಾಗಿ ಕುಂಡಿ ಎಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಎಲ್ಲ ಸುಸ್ತಾಗಿ ಮಲ್ಕೊಂಡ್ಬಿಟ್ರು. ತಿರ್ಗಾ ಬೆಳಿಗ್ಗೆ ಎದ್ದು ತಾಯಿ ಜಗನ್ಮಾತೆ ಹೊರನಾಡು ಅನ್ನಪೂರ್ಣೇಶ್ವರ ಅಮ್ಮನವರ ದರ್ಶನ ಪಡ್ಕೊಂಡ್ವಿ. ತುಂಬಾ ಜನ ಇದ್ರು, ನೋಡ್ತಾ ಇದ್ದೀರಾ. ತುಂಬಾ ಅಂದ್ರೆ ತುಂಬಾ ಕ್ಲೌಡ್ ಇತ್ತು. ನಾವು ಹೋಗಿದ್ದು ಸ್ಯಾಟರ್ಡೆ, ವೀಕೆಂಡ್ ಟೈಮ್ ಆಗಿರೋದ್ರಿಂದ ತುಂಬಾ ಜನ ಇದ್ರು. ಏನೋ ಒಂಥರ ಈ ಜಾಗಕ್ಕೆ ಬಂದ್ರೆ ಎಷ್ಟೋ ನೆಮ್ಮದಿ ಸಿಗತ್ತೆ. ಇಲ್ಲಿ ಬಂದ್ರೆ ಹೋಗ್ಲಿಕ್ಕೆ ಮನ್ಸಾಗಲ್ಲ. ತಾಯಿ ಅನ್ನಪೂರ್ಣೇಶ್ವರಿ ದರ್ಶನ ಪಡೆಯೋದೇ ನಮ್ಮೆಲ್ಲರ ಪುಣ್ಯ ಅನ್ಸುತ್ತೆ. ಅದರಲ್ಲೂ ಫ್ಯಾಮಿಲಿ ಜೊತೆ ಹೋಗೋದಂತೂ ತುಂಬಾ ಅದ್ಭುತವಾಗಿರುತ್ತೆ. ಯಾಕಂದರೆ ಒಂದೊಂದು ನೆನಪು ಆ ಟೈಮಲ್ಲಿ ಜಗಳ ಆಡೋದಾಗಲಿ, ಕಿತ್ತಾಡೋದಾಗಲಿ, ಅಂದರೆ ಒಂಥರ ಏನು ಅಂದರೆ ಅದು ಮೆಮೊರಿಯಬಲ್. ಖುಷಿ ಖುಷಿಯಾಗಿ 2 ದಿನ ಕಳೆದ್ವಿ ಅಲ್ಲ, ಅದು ತುಂಬಾ ಖುಷಿಯಾಗಿದೆ. ಹಾಗೆ ತಾಯಿಯ ದರ್ಶನ ಪಡ್ಕೊಂಡ್ವಿ. ತುಂಬ ಅಂದರೆ ತುಂಬ ಜನ ಇದ್ದು. ಕಾರಣಾಂತರಗಳಿಂದ ಅಲ್ಲಿ ವಿಡಿಯೋನ ಮಾಡೋಕ್ಕಾಗಲಿಲ್ಲ. ಇದಂತೂ ಮೆಮೊರಿಬಲ್ ಟ್ರಿಪ್ ಅಂತಲೇ ಹೇಳ್ಬೋದು. ಮರೆಯಲಿಕ್ಕೆ ಸಾಧ್ಯನೇ ಇಲ್ಲ. ಫ್ಯಾಮಿಲಿ ಜೊತೆನೂ ಟೈಮ್ ಸ್ಪೆಂಡ್ ಮಾಡಿದ್ರೆ ಏನು ಕಳ್ಕೊಳ್ಳಲ್ಲ ನಾವು ಅನ್ನೋದು ತುಂಬಾ ಸತ್ಯವಾದ ಮಾತು. ಎಲ್ಲರೂ ತುಂಬ ಖುಷಿಪಟ್ಟರು. ನಾನು ಸಹ ತುಂಬ ಎಂಜಾಯ್ ಮಾಡಿದೆ. ಮತ್ತು ಇನ್ನೊಂದು ಏನು ಹೇಳಬೇಕು ಅಂತಂದರೆ, ಈ ಟೈಮಲ್ಲಿ ಫ್ಯಾಮಿಲಿ ಜೊತೆ ಹೊರಗಡೆ ಹೋಗೋದು ಅಷ್ಟು ಸೇಫ್ ಅಲ್ಲ. ಯಾಕಂದರೆ ತುಂಬ ಮಳೆ ಇರೋದ್ರಿಂದ ಮಕ್ಕಳೆಲ್ಲ ಇರ್ತಾರೆ, ವೆದರ್ ಸೆಟ್ ಆಗೋದಿಲ್ಲ. ಸೊ ಹಾಗಾಗಿ ಸ್ವಲ್ಪ ಕಷ್ಟ ಆಗುತ್ತೆ. ಮಕ್ಕಳಿಗೆ ವೆದರ್ ಸೆಟ್ ಆಗಲ್ಲ, ಮತ್ತು ಮಳೆ ಬರ್ತಾನೆ ಇರುತ್ತೆ. ಹೊರಗಡೆ ಹೋದ್ರೂ ಏನು ಎಂಜಾಯ್ ಮಾಡಲಿಕ್ಕಾಗಲ್ಲ. ಎಲ್ಲ ಮುಗೀತು, ಹೊರನಾಡು ದರ್ಶನ ಮಾಡ್ಕೊಂಡ್ವಿ. ಅದಾದಮೇಲೆ ನಾವು ಹೊರಟಿದೆ ಶೃಂಗೇರಿಗೆ. ಶಾರದಾಂಬೆ ದೇವಿನ ದರ್ಶನ ಮಾಡಲಿಕ್ಕೆ ಹೋದ್ವಿ. ಸೊ ಕ್ಲೋಸಿಂಗ್ ಆಗಿತ್ತು, ಮತ್ತು ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ. ಮತ್ತು ಮಧ್ಯಾಹ್ನದ ಊಟ ಸಹ ನಾವು ಅಲ್ಲೇ ಮಾಡ್ಕೊಂಡ್ವಿ. ಫೋಟೋಶೂಟ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಹೊರಟ್ವಿ ಸಿರಿಮನೆ ಫಾಲ್ಸ್ಗೆ. ಸಿರಿಮನೆ ಫಾಲ್ಸಲ್ಲಿ ತುಂಬ ಅಮೇಝಿಂಗ್ ಅಂತಲೇ ಹೇಳ್ಬೋದು. ನನ್ನ ಜರ್ನಿಲಿ ಸಿರಿಮನೆ ಫಾಲ್ಸ್ ಅಂತೂ ಸಖತ್ತಾಗಿತ್ತು. ಅಲ್ಲಿ ನೀರಲ್ಲಿ ಆಡಿಕೊಂಡು ಅಲ್ಲಿಂದ ಹೊರಟ್ವಿ. ನಾವು ಹೋಗಿದ್ದೆ ಆಗುಂಬೆ ಘಾಟ್ ಸನ್ಸೆಟ್ ವ್ಯೂವ್ಗೆ. ನಾವು ಹೋಗಿ ಸನ್ಸೆಟ್ ವ್ಯೂವ್ಗೆ, ಬಟ್ ಅಲ್ಲಿ ಸನ್ಸೆಟ್ ವ್ಯೂ ಇರಲಿಲ್ಲ, ಫಾಗ್ ವ್ಯೂ ಇತ್ತು. ಮತ್ತೆ ಹೊರಟ್ವಿ ಶ್ರೀ ಕೃಷ್ಣ ಮಠಕ್ಕೆ. ತುಂಬ ಜನ. ಅಲ್ಲಿನೂ ಸಹ ವಿಡಿಯೋ ಮಾಡಲಿಕ್ಕೆ ಟೈಮ್ ಆಗಲಿಲ್ಲ. ಸಣ್ಣ ಸಣ್ಣ ಖುಷಿ ನಮಗೆ ಎಷ್ಟು ಮೆಮೊರಿಬಲ್ ಆಗಿರುತ್ತೆ ಅಂದರೆ ಅದು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಮತ್ತೆ ಹೋಮ್ ಸ್ಟೇ ಮಾಡ್ಕೊಂಡ್ವಿ, ಅಲ್ಲೇ ಅಡುಗೆ ಮಾಡ್ಕೊಂಡ್ವಿ. ಮತ್ತೆ ಅಲ್ಲೇ ಹಾಲ್ಟ್ ಆಗಿಬಿಟ್ಟು ಮತ್ತೆ ಮಾರ್ನಿಂಗ್ ಬೀಚಲ್ಲಿ ಆಟ ಆಡಲಿಕ್ಕೆ ಹೋದ್ವಿ. ಬೀಚಲ್ಲಿ ಆಟ ಆಡಲಿಕ್ಕೆ ಹೋಗೋಣ ಅಂತ ಹೋದ್ವಿ. ಅಲ್ಲಿ ಅಲೆಗಳೇ ಜಾಸ್ತಿ ಆಗಿತ್ತು. ಅಂದ್ಕೊಂಡಿದ್ದೆ ಒಂದು, ಆಗಿದ್ದೇ ಒಂದು. ಆಟ ಆಡಿದ್ದು ಕಮ್ಮಿ ಸಮಯ ಇರ್ಬೋದು, ಆದರೆ ನೆನಪುಗಳು ಮಾತ್ರ ಜಾಸ್ತಿ ಇದೆ. ನೀವು ನೋಡ್ತಾ ಇದ್ದೀರಾ ಇಲ್ಲಿ ಅಲೆಗಳು ಯಾವ ಥರ ಇದೆ ಅಂತ. ಬಟ್ ಐ ಆಮ್ ನಾಟ್ ಎಕ್ಸ್ಪೆಕ್ಟ್ ದಿಸ್. ಇದನ್ನು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಇಷ್ಟೊಂದು ಅಲೆ ಇರುತ್ತೆ ಅಂತ. ಜಾಸ್ತಿ ಎಂಜಾಯ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ನಾನು ಬೀಚಲ್ಲಿ. ಬಟ್ ನಾವು ಹೋಗಿದ್ದೆ ಮಲ್ಪೆ ಹತ್ರ. ಮಲ್ಪೆಯಿಂದ 6 ಕಿಲೋಮೀಟ್ರು ಯಹೂಡಿ ಬೀಚಲ್ಲಿ ತುಂಬ ಅಲೆಗಳಿತ್ತು. ಬಟ್ ವ್ಯೂ ಪಾಯಿಂಟ್ ತುಂಬ ಚೆನ್ನಾಗಿತ್ತು. ಬಟ್ ಕೂತ್ಕೊಳ್ಳೋದಕ್ಕೆ ವ್ಯವಸ್ಥೆ ಆಗಿರ್ಬೋದು, ಆ ಮಳೆ, ಆ ಸಮುದ್ರ, ಆ ಪೀಸ್ಫುಲ್ ಮೈಂಡ್ ತುಂಬ ಚೆನ್ನಾಗಿತ್ತು. ಅದಕ್ಕಿಂತ ಹೆಚ್ಚಾಗಿ ನನಗಿಷ್ಟ ಆಗಿದ್ದು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ವಲ್ಲ, ಅದು ತುಂಬ ಮೆಮೊರೇಬಲ್ ಆಗಿತ್ತು. ಸೊ ತುಂಬ ಚೆನ್ನಾಗಿದೆ. ಜಾಗ ಅಂತೂ ಅಲ್ಟಿಮೇಟ್ ಆಗಿದೆ. ಮಳೆ ಬಂದು ನಿಲ್ತಿದೆ. ಇಲ್ಲಿ ಮಳೆ ಯಾವ ಥರ ಇದೆ ಅಂದರೆ 1/2 hour ಬ್ರೇಕ್ ಇರುತ್ತೆ, ಇನ್ನು ಮತ್ತೆ ಮಳೆ ಇರುತ್ತೆ. 1 hour ಮಳೆ, 1/2 hour ಬ್ರೇಕ್, ಆ ಥರ ಇದೆ ಉಡುಪಿಲಿ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಮಳೆ ಇದೆ. ಫ್ಯಾಮಿಲಿ ಅಂತೂ ಈ ಟೈಮಿಗೆ ಬರೋದಂತೂ, ಫ್ಯಾಮಿಲಿಗೆ ಸುಮ್ಮನೆ ವೆದರ್ ಸೆಟ್ ಆಗಲ್ಲ, ಮಕ್ಕಳು ಇರ್ತಾರೆ. ಹಾಗಾಗಿ ನಮ್ಮನೇಲೆಲ್ಲ ಮಕ್ಕಳೆಲ್ಲ ಹುಷಾರು ತಪ್ಪು ಮಲಗಿದ್ದಾರೆ. ನಾನು ಕೂಡ, ನಮಗೆ ಸೆಟ್ ಆಗಿಲ್ಲ ವೆದರು. ಸೊ ಹಾಗಾಗಿ ಎಲ್ಲ ಬೀಚಲ್ಲಿ ಆಟ ಆಡ್ಕೊಂಡ್ವಿ. ಅಲ್ಲೇ ಹಾಫ್ ಡೇ, ಬೆಳಗ್ಗೆ 7 ಗಂಟೆಯಿಂದ 1 ಗಂಟೆ ತನಕ ನಾವು ಇದರಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅದು ಮಳೆಯಿಂದನೇ ಟೈಮು ವೇಸ್ಟ್ ಆಯಿತು ಅಂತ. ಅಲ್ಲಿಂದ ಮತ್ತೆ ಲಗೇಜ್ ಪ್ಯಾಕ್ ಮಾಡಿ ಚೆಕ್ಔಟ್ ಆದ್ವಿ ಹೋಮ್ ಸ್ಟೇಯಿಂದ. ಮತ್ತೆ ತಿರ್ಗಾ ನಾವು ಹೋಗಿದ್ದೆ ಕಟೀಲು.
ಕಟೀಲಿಗೆ ಹೋದ್ವಿ, ಕಟೀಲ್ ದರ್ಶನ ಮುಗಿಸ್ಕೊಂಡ್ವಿ. ಅಲ್ಲಿನೂ ಬೇಗ ದರ್ಶನ ಆಯಿತು. ಅಲ್ಲಿಂದ ಒಂದಷ್ಟು ಫೋಟೋಶೂಟ್ ವಿಡಿಯೋಸ್ ಮಾಡಿಕೊಂಡು ಮತ್ತೆ ನಾವು ಹೊರಟಿದ್ದೆ ಕದ್ರಿ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಮಂಜುನಾಥ ಸ್ವಾಮಿನ ನೋಡ್ಲಿಕ್ಕೆ 2 ಕಣ್ಣು ಸಾಲದು. ಹಾಗೆ ಈ ಸ್ಥಳ, ಈ ಜಾಗ ತುಂಬ ಪೀಸ್ಫುಲ್ ಆಗಿತ್ತು. ಪೀಸ್ಫುಲ್ ಮೈಂಡ್ ಅಂತಾನೆ ಹೇಳ್ಬೋದು ಇಲ್ಲಿಗೆ ಬಂದರೆ. ಫೋಟೋಶೂಟ್ ಮುಗಿಸ್ಕೊಂಡು ಅಲ್ಲಿಂದ ನಾವು ಹೊರಟಿದ್ದೆ ಕುತ್ತಾರಲ್ಲಿ ಬೇಗ ದರ್ಶನ ಆಯಿತು. ಕುತ್ತಾರಲ್ಲಿ ಹೆಣ್ಮಕ್ಳನ್ನ ಸಂಜೆ ಆದರೆ ಬಿಡಲ್ಲ ಅಂತಂದ್ರು. ಸೊ ಹಾಗಾಗಿ ರಿಕ್ವೆಸ್ಟ್ ಮಾಡಿಕೊಂಡು ಅಲ್ಲಿಂದ ಹೋದ್ವಿ. ಇಲ್ಲೂ ಸಹ ವಿಡಿಯೋ ಮಾಡ್ಲಿಕ್ಕೆ ಬಿಡಲಿಲ್ಲ. ಅಲ್ಲಿ ಮುಗಿಸ್ಕೊಂಡೆ ನಾವು ಹೊರಟಿದ್ದೆ ಆದಿಸ್ಥಳದಲ್ಲಿ ಶ್ರೀ ರಕ್ತ ಕಾಟೇಶ್ವರಿ ಅಮ್ಮನ ದರ್ಶನ ಪಡ್ಕೊಂಡು, ಸ್ವಾಮಿ ಅಜ್ಜನ ದರ್ಶನ ಪಡ್ಕೊಂಡು ನಾವು ಹೊರಟ್ವಿ ಊಟ ಮಾಡಿಕೊಂಡು ಮನೆ ಕಡೆಗೆ. ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ತೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಆದಷ್ಟು ಬೇಗ. ಥ್ಯಾಂಕ್ ಯು.